ನಮಸ್ಕಾರ ಕರ್ನಾಟಕ. ನಾವು ಇವತ್ತು ಕಿತ್ನಳ್ಳಿ ಹತ್ರ ಇರೋ ರಾವತ್ನಹಳ್ಳಿಗೆ ಒಂದು ಪವರ್ ವಿಡರ್ನ ಡೆಲಿವರಿ ಕೊಡೋಕ್ಕೆ ಬಂದಿದ್ದೀವಿ. ಈ ಮಿಷಿನ್ ಬಂದು ಪೆಟ್ರೋಲ್ ಇಂಜಿನ್ ಆಗಿದ್ದು 7 HP ಇಂಜಿನ್ ಆಗಿರುತ್ತೆ. 4 ಸ್ಟ್ರೋಕ್ ಇಂಜಿನ್ ಜೊತೆಗೆ 212 cc ಪವರ್ ಇರುತ್ತೆ. ಈ ಮಿಷಿನ್ನ ಯುವ ರೈತರಾದಂಥ ರಾಘವೇಂದ್ರ ಅನ್ನೋರು ಪರ್ಚೇಸ್ ಮಾಡಿದ್ದಾರೆ. ಇವತ್ತು ಅವ್ರ ತೋಟಕ್ಕೆ ಡೆಮೋ ಕೊಡೋಕ್ಕೆ ಬಂದಿದ್ದೀವಿ. ಇದು ನೋಡ್ತಾ ಇರ್ಬೋದು ಬ್ಲೇಡ್ ಇದು ನಿಮಗೆ 4 ಅಡಿ ರೋಟ್ರಿ ಬ್ಲೇಡ್ ಆಗಿರುತ್ತೆ. ಅಡ್ಜಸ್ಟೇಬಲ್ ಕೂಡ ಇರುತ್ತೆ. ನಿಮಗೆ 2 ಅಡಿ ಅಥವಾ 3 ಅಡಿ ಬೇಕಿರೋ ನೀವು ಅಡ್ಜಸ್ಟೇಬಲ್ ಮಾಡ್ಕೊಬೋದು. ಇದು ಒಂದು ಸಿಂಗಲ್ ನೇಗ್ಲು. ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳೋಕ್ಕೆ, ನೀರು ಹಾಯಿಸೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಈ ಮಿಷಿನ್ ಬಗ್ಗೆ ಇವತ್ತು ಕಂಪ್ಲೀಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ಯಾವ ರೀತಿ ಆಯಿಲ್ ಹಾಕೋದು, ಎಷ್ಟು ಹಾಕಬೇಕು, ಯಾವ ಗ್ರೇಡ್ ಹಾಕಬೇಕು, ಹಾಗೂ ಮೇಂಟೆನೆನ್ಸ್ ಏನು ಅಂತ ಒಂದೊಂದಾಗಿ ಸಪ್ರೇಟಾಗಿ ಹೇಳ್ತಾ ಇದ್ದೀವಿ. ತಿಳ್ಕೊಳ್ಳಿ ಇವಾಗ. ಬೇರೆ ಪವರ್ ವಿಡರ್ಗೂ ಮತ್ತು ಈ ಪವರ್ ವಿಡರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇದು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. 20 kg ತೂಕ ನಿಮಗೆ ಎಕ್ಸ್ಟ್ರಾ ಬರುತ್ತೆ, ಅಂದರೆ ಗೇಜ್ ವೈಸ್. ಓಕೆ. ಇಂಜಿನ್ ಆಯಿಲ್ ಬಂದು 20W40. ಬೈಕು ಕಾರೆಲ್ಲ ಯೂಸ್ ಮಾಡ್ತಿಲ್ಲ, ಸೇಮ್ ಆಯಿಲು. ಈ ಆಯಿಲ್ನ ಇಲ್ಲಿ ಹಾಕ್ಬೇಕಾದ್ರೆ ಬ್ಲ್ಯಾಕ್ ಕಲರ್ ಕ್ಯಾಪ್ ಇದೆಯಲ್ಲ, ಇಲ್ಲಿ $650 ml, ಜಾಸ್ತಿ ಏನಿಲ್ಲ. ಒಂದು ಅರ್ಧದಷ್ಟು ಹಾಕಿ. ಇನ್ನೂ ಸ್ವಲ್ಪ ಹಾಕಿ. ಇವತ್ತು ತೆಗ್ದ್ಬಿಟ್ಟು ಕ್ಯಾಪಲ್ಲಿ ಗೇಜ್ ಚೆಕ್ ಮಾಡಿ ಸರ್. ಬ್ಲ್ಯಾಕ್ ಕಲರ್ ಕ್ಯಾಪ್ ಇದೆಯಲ್ಲ, ಕ್ಯಾಪ್ ಹಾಕಿ. ನೀನು ಸ್ವಲ್ಪ ಹ್ಯಾಂಡ್ಲು ಪ್ರೆಸ್ ಮಾಡೋಣ, ಮಿಷಿನ್ ಲೆವೆಲ್ ಆಗಿರಲಿ. ಅಲ್ಲ, ಕೆಳಗಡೆ ಪ್ರೆಸ್ ಮಾಡಿ ಹ್ಯಾಂಡ್ಲು. ಅಷ್ಟೇ ಜಾಸ್ತಿ ಆಯಿತು. ಅಷ್ಟೇ. ಇದು ನೀವು ಆಯಿಲ್ ಚೆಕ್ ಮಾಡ್ಬೇಕಾರೆ ಮಿಷಿನ್ ಲೆವೆಲ್ ಆಗಿರಲಿ, ಆವಾಗಲೇ ನಿಮ್ಗೆ ಆಯಿಲ್ ಗೊತ್ತಾಗೋದು. ಡೌನ್ ಮಾಡಿದ್ರೆ ಗೊತ್ತಾಗಲ್ಲ. ಆಯಿಲ್ ಇದೆ, ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲೋಸ್ ಮಾಡಲ. ಕ್ಲೋಸ್ ಮಾಡಿ. ಇವಾಗ ಇದು ಆಯಿಲ್ ಹಾಕೋದು. ಓಕೆ. ಸರಿನಾ? 20 hours ರನ್ ಆದಮೇಲೆ ಮಿಷಿನು ಫಸ್ಟ್ ಟೈಮು ಆಯಿಲು ಚೇಂಜ್ ಮಾಡಬೇಕು. ಆಯಿಲ್ ಚೇಂಜ್ ಮಾಡೋದ್ರೆ ಈ ಬೋಲ್ಟ್ ಇದೆಯಲ್ಲ, ಈ ಬೋಲ್ಟ್ ಬಿಚ್ಚಿದ್ರೆ ಸಾಕು, ಆಯಿಲೆಲ್ಲ ಈಚೆ ಬರುತ್ತೆ. ಓಕೆ. ಮತ್ತು ನೀವು ಬೋಲ್ಟ್ ಟೈಟ್ ಮಾಡಿ ಫ್ರೆಶ್ ಆಯಿಲು ಇಲ್ಲ ಹಾಕಿ. ಮತ್ತು ಇದು ಪೂರ್ತಿ ಹಾಕಬೇಕು. ಯಾವ ಸೇಮ್ ಇದೇ ಥರ 650 ml ಹಾಕಿ. ಇವಾಗ 650 ml ಅಷ್ಟು ನೀವು ಆಯಿಲ್ ಹಾಕಿದ್ದೀರಾ, ಸರಿನಾ? ಫಸ್ಟ್ ಟೈಮ್ ಮಾತ್ರ 20 hours, ಸೆಕೆಂಡ್ ಟೈಮಿಂದ 35 hours ನೀವು ಆಯಿಲ್ ಚೇಂಜ್ ಮಾಡಬೇಕು. ಈ ಬೋಲ್ಟ್ ಬಿಚ್ಚಿದ್ರೆ ಈ ಬೋಲ್ಟ್ ಬಿಚ್ಚಿದ್ರೆ ಆಯಿಲ್ ಈಚೆ ಬರುತ್ತೆ. ಮತ್ತು ಇಲ್ಲಿ ಫ್ರೆಶ್ ಆಯಿಲ್ ಇಲ್ಲ ಹಾಕಿ, ಆಯಿತಾ? ಫಸ್ಟ್ ಟೈಮ್ 20 hours, ಸೆಕೆಂಡ್ ಟೈಮಿಂದ 35 hours. ಇವಾಗ ಸೇಮ್ ಇಂಜಿನ್ ಆಯಿಲ್ ಹಾಕೋದಲ್ಲ, ಇವಾಗ ಇದೇ ಆಯಿಲು ಸ್ವಲ್ಪ ಏರ್ ಫಿಲ್ಟರ್ ಕೂಡ ಹಾಕಬೇಕು. ಇಲ್ಲ ಏರ್ ಫಿಲ್ಟರ್ ಬರುತ್ತೆ. ಓಕೆ. ಇಲ್ಲ ಏರ್ ಫಿಲ್ಟರ್ ಸುತ್ತಲ ಮಧ್ಯಕ್ಕೆ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ. ಅದಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಕೈಯಲ್ಲಿ ಇಟ್ಕೊಂಬಿಡಿ. ಹಾಕಿ ಸ್ವಲ್ಪನಾ? ಸಾಕು. ಒಂದು 50-100 ml. ಇದೇನಕ್ಕೆ ಅಂದರೆ ಇಂಜಿನ್ ಕೂಲ್ ಆಗೋದಕ್ಕೆ. ಆಮೇಲೆ ಡಸ್ಟ್ ಎದ್ದೇಳುತ್ತಲ್ಲ, ಡಸ್ಟ್ ಇಂಜಿನ್ಗೆ ಹೋಗ್ಬಾರ್ದು ಅಂತ, ಈ ಥರ. ಆಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡೋ ಟೈಮಲ್ಲಿ ಇಲ್ಲಿ ಸ್ಪಾಂಜ್ ಇದೆಯಲ್ಲ, ಈ ಸ್ಪಾಂಜ್ ತಗೊಂಡು ನೀವು ಪೆಟ್ರೋಲ್ ವಾಶ್ ಮಾಡ್ಕೊಂಡು ಹಾಕೊಳ್ಳಿ. ಅವಾಗ ಡಸ್ಟ್ ಕೂತ್ಕೊಳ್ಳಲ್ಲ ನಿಮಗೆ, ಏರ್ ಫಿಲ್ಟರ್ ಒಳಗಡೆ ಇದು ಆಗಲ್ಲ. ಸಾರಿ ಬಂದು ಇಲ್ಲಿ ಹಾಕೋದು. ಇಲ್ಲಿ 2 ಲೀಟರ್ ಹಾಕಬೇಕು ಗೇರ್ ಬಾಕ್ಸ್ ಆಯಿಲ್. ಸೊ ಒನ್ ಟೈಮು? ಒನ್ ಟೈಮ್. ಇವಾಗ ಆಯಿಲ್ ಹಾಕಿದ್ದೀವಿ ಅಂತಂದರೆ ಇದು 80 hours ನೀವು ರನ್ ಮಾಡ್ಬೋದು. ಫಸ್ಟ್ ಟೈಮು 80 hours ಆದಮೇಲೆ ಆಯಿಲ್ ಚೇಂಜ್ ಮಾಡಬೇಕಿದು. ಓಪನ್ ಮಾಡಿ. 2 ಲೀಟ್ರ್ ಇದು 90 ಗ್ರೇಡು ಗೇರ್ ಬಾಕ್ಸ್ ಆಯಿಲ್ ಅಂತ ಬರುತ್ತೆ. ಪೆಟ್ರೋಲ್ ಬಂದು ನಿಮಗೆ 4 ಲೀಟರ್ ಟ್ಯಾಂಕ್ ಕೆಪಾಸಿಟಿ. ಹಿಂಗೆ ಹಾಕ್ಬೇಕಾ? ಅದೇನು ತೆಗೆಯೋದಿಲ್ಲಲ್ಲ? ಅದೇನು ತೆಗೆದು, ಅದು ಫಿಲ್ಟರ್. ಅದು ನಿಮಗೆ ಡಸ್ಟ್ ಇಷ್ಟು ಏನು ಹೋಗ್ಬಾರ್ದು. 2 ಫಿಲ್ಟರ್ ಇದೆ, ಇಲ್ಲೊಂದು ಫಿಲ್ಟರ್ ಇದೆ, ಒಳಗಡೆ ಎಳ್ಕೊಳಕ್ಕೆ ಇನ್ನೊಂದು ಫಿಲ್ಟರ್ ಇದೆ.
ಇದು ಇಂಜಿನ್ ಆನ್ ಆಫ್ ಹ್ಞೂ ಆಯಿತಾ. ಇಲ್ಲಿ ಆನ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಬೇಕು. ಆಫ್ ಮಾಡಿದ್ರೆ ಸ್ಟಾರ್ಟ್ ಆಗೋಲ್ಲ ನಿಮಗೆ. ಇದು ಆನ್ ಮಾಡ್ಕೊಂಡಿರಬೇಕು. ಇದು ಗೇರ್ ಮಧ್ಯದಲ್ಲಿದ್ದರೆ ನೋಟ್ಲು ಹ್ಞೂ ಆಯಿತಾ, ಮಧ್ಯದಲ್ಲಿರಬೇಕು. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮಿಷಿನ್ ಹಿಂದೆ ಮುಂದೆ ಮೂವ್ ಮಾಡಿ ಅವಾಗ ನಿಮಗೆ ಮಿಷಿನ್ ನೋಟ್ಲಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಓಕೆ ಮಿಷಿನ್ ನೋಟ್ಲಲ್ಲಿರಬೇಕು. ನೆಕ್ಸ್ಟ್ ಮುಂದೆ ಬನ್ನಿ, ಇಲ್ಲಿದೆ ನೋಡಿ, ಇದು ಪೆಟ್ರೋಲ್ ಆನ್ ಆಫ್ ಬ್ಲ್ಯಾಕ್ ಕಲರ್ದು. ಈ ಕಡೆ ಇದೆ ಪೆಟ್ರೋಲ್ ಆನು, ಈ ಕಡೆ ಮಾಡಿದ್ರೆ ಪೆಟ್ರೋಲ್ ಆಫು. ನೀವು 15 ಡೇಸ್ಗಿಂತ ಜಾಸ್ತಿ ನೀವು ಮಿಷಿನ್ ಯೂಸ್ ಮಾಡೋದಿಲ್ಲ ಹಂಗೆ ನಿಲ್ಲಿಸ್ತೀವಿ ಅಂತ ಇದ್ದರೆ ಮಿಷಿನಲ್ಲಿ ಈ ಪೆಟ್ರೋಲ್ ಆಫ್ ಮಾಡಿ ನಿಲ್ಲಿಸಿ. ಯೂಸ್ ಮಾಡ್ಬೇಕಾದ್ರೆ ಪೆಟ್ರೋಲ್ ಆನಲ್ಲಿರಲಿ ಸರಿನಾ. ಮೇಲ್ಗಡೆ ಇರೋದು ಬಂದು ಚೋಕು. ನೀವು ನಾರ್ಮಲಾಗಿ ಸ್ಟಾರ್ಟ್ ಮಾಡ್ತೀರಾ, ಇನ್ ಕೇಸ್ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಮಾತ್ರ ಚೋಕ್ನ ಈ ಕಡೆ ಮಾಡಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ ನೀವು ಚೋಕ್ನ ಆಫ್ ಮಾಡಬೇಕು. ಚೋಕಲ್ಲಿ ರನ್ ಮಾಡಿಬಿಡಿ, ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ ಸರಿನಾ. ಈ ಮಿಷಿನ್ಗೆ ಬ್ಲೇಡ್ ಯಾವ ರೀತಿ ಚೇಂಜ್ ಮಾಡ್ಕೊಬೇಕು ಅಂತಂದರೆ, ಟೈರ್ಗೆ ಒಂದು ಕಾಟ್ರ್ ಪಿನ್ ಇರುತ್ತೆ. ಕಾಟ್ರ್ ಪಿನ್ನ ರಿಮೂವ್ ಮಾಡಿಕೊಂಡು ಈ ಥರ ಬ್ಲೇಡ್ ಶಾಫ್ಟಲ್ಲೂ ಕೂಡ ನಿಮಗೆ ಹೋಲ್ ಇರುತ್ತೆ. ಅವೆಲ್ಲ ನಿಮಗೆ ಕಾಟ್ರ್ ಪಿನ್ ಹಾಕಿ ಲಾಕ್ ಮಾಡಿದ್ರೆ ನಿಮಗೆ ಬ್ಲೇಡ್ ಕೂಡ ಫಿಟ್ಟಿಂಗ್ ಆಗುತ್ತೆ. ಪೂರ್ತಿ ಹೋಗ್ತಾ ಅದು ಹೋಲ್ ನೋಡ್ಕೊಳ್ಳಿ, ಹೋಲ್ ನೋಡ್ಕೊಂಡಿದೆ. ಇದು ಬ್ಲೇಡ್ ಹಾಕೊಂಡಾಗ ಹ್ಯಾಂಡ್ಲು ನಿಮಗೆ ಡೌನ್ ಅನ್ಸುತ್ತೆ. ಆವಾಗ ಈ ಹ್ಯಾಂಡ್ಲನ್ನ ಲೂಸ್ ಮಾಡಿಕೊಂಡು ನಿಮ್ಗೆ ಹೈಟ್ ಎಷ್ಟು ಬೇಕಷ್ಟು ಇಟ್ಕೊಬೇಕು. ಓಕೆ ಇಷ್ಟು ಹೈಟ್ ಇಟ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ಳಿ. ಇಟ್ಕೊಳ್ಳೋಣ ಹ್ಯಾಂಡ್ಲ್ ಇವಾಗ. ಇವು ಅಲ್ಲಾಡ್ತೈತಾ? ಇವಾಗ ಗಾಡಿ ನ್ಯೂಟ್ರಲ್ ಇದೆಯಾ ಚೆಕ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡಿ ಇವಾಗ. ಇಟ್ಕೊಳ್ಳಿ, ಹಾಗೆ ತಿರ್ಸ್ಕೊಳ್ಳಿ ಈ ಕಡೆ. ಇದೇ ಮೊದಲನೇ ಸರಿ ಈ ಕಸ್ಟಮರು ಪವರ್ ವೀಡರ್ನ ಓಡಿಸ್ತಾ ಇರೋದು. ಅದರಲ್ಲದೆ ಈ ಭೂಮಿ ಸ್ವಲ್ಪ ಕಲ್ಲು ಭೂಮಿ ಇದೆ, ಹೊರಗಡೆ ಸಣ್ಣ ಪುಟ್ಟ ಕಲ್ಲುಗಳು ಕೂಡ ಇರೋದ್ರಿಂದ ಸ್ವಲ್ಪ ಲೈಟಾಗಿ ನಿಮಗೆ ವೈಬ್ರೇಷನ್ ಅಂತ ಕಾಣಿಸುತ್ತೆ. ಹೊಸ್ದಾಗಿ ಇವರು ತೋಟ ಮಾಡ್ತಾ ಇರೋದು. ಇನ್ನು ಕಸ್ಟಮರ್ ಏನಂತಾರೆ ಕೇಳೋಣ ಬನ್ನಿ ಇವಾಗ ಇದ್ರ ಬಗ್ಗೆ. ಸರ್ ನನ್ನ ಹೆಸರು ರಾಘವೇಂದ್ರ ಅಂತ. ಸೊ ಮಿಷಿನ್ ಬಂದ್ಬಿಟ್ಟು ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದು. ಓಕೆ. ಸೊ ಫೇಸ್ಬುಕ್ಕಲ್ಲಿ ನೋಡಿದ ತಕ್ಷಣ ನಾನು ನೆನ್ನೆ ಇದು ಮಾಡಿದೆ, ನೀವು ನನಗೆ ಡೀಟೇಲ್ಸ್ ಕಳಿಸಿದ್ರಿ. ಬಂದು ವಿಸಿಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬುಕ್ ಮಾಡಿದ್ದು. ಓಕೆ. ಕಂಪ್ಯಾರಿಸನ್ ವೈಸಲ್ಲಿ ನಾನು ತುಂಬ ಕಡೆ ಚೆಕ್ ಮಾಡಿದ್ದೀನಿ ಮಿಷಿನ್ಸು. ಸೊ ಇದ್ಯಾಕೋ ತುಂಬ ಇಷ್ಟ ಆಯಿತು. ಒನ್ ಟೈಮ್ ಲೈಕ್ ಮಾಡಿ ನೀವು ಅಲ್ಲೇ ಡೆಲಿವರಿ ಕೊಟ್ಟಿದ್ದೀರಾ. ಸೊ 2 ಅವರ್ಸಲ್ಲಿ ನೀವು ಇನ್ನೂ ಬೇಗನೆ ಕೊಡ್ತೀನಿ ಅಂದರೆ ನಾನೇ ಒಂದು ಟೈಮ್ ಸ್ಲಾಟ್ ಫಿಕ್ಸ್ ಮಾಡಿದ್ದೆ. ಬಂತು ಈಗಾಗಲೇ ನಾವು ಒಂಚೂರು ನೀವು ನೋಡಿರ್ಬೋದು ಹಿಂದೆಗಡೆ ಮಾಡಿದ್ದೀವಿ. ಸೊ ನಮಗೇನಂತ ಪ್ರೆಷರ್ ಅನಿಸಿಲ್ಲ. ಬಿಕಾಸ್ ಇದು ಹೆಂಗೆ ಅಂದರೆ ಯೂಸರ್ ಫ್ರೆಂಡ್ಲಿ ಅಂದರೆ ತುಂಬ ಚೆನ್ನಾಗಿದೆ. ಸೊ ಮುಂದಿನ ದಿನಗಳಲ್ಲಿ ನಮಗಿನ್ನ ನೀವು ಹೇಳ್ದಂಗೆ ನನಗಿನ್ನೂ ಸ್ವಲ್ಪ ಮೆಟೀರಿಯಲ್ಸ್ ಬೇಕು. ನೀವು ನೋಡ್ಬೋದು ನಾವು ಒಂಚೂರು ಎಲ್ಲ ಬೇರೆ ಥರ ಎಲ್ಲ ಬೆಳೆಸ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಎಲ್ಲ ಹೇಳಿದ್ರ. ಸೊ ನಾವು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮಗಿದು ರೇಟು ಮತ್ತು ನಮಗೆ ಅದ್ರದ್ದು ವೈಬ್ರೇಷನ್ಸ್ ಏನೋ ಬೇರೆಯವ್ರು ಹೇಳಿದ್ರು ತುಂಬ ವೈಬ್ರೇಷನ್ಸ್ ಬರೋದು ಅದು ಇದು ಅಂತ. ಆ ಥರ ವೈಬ್ರೇಷನ್ಸ್ ಏನಿಲ್ಲ. ಯೂಸರ್ ಫ್ರೆಂಡ್ಲಿ ತುಂಬ ಚೆನ್ನಾಗಿದೆ ಮಿಷಿನು. ರೆಸ್ಪಾನ್ಸ್ ಮತ್ತು ಸರ್ವಿಸ್ ಬಗ್ಗೆ ಅನಿಸ್ತದೆ ಸರ್? ರೆಸ್ಪಾನ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಕ್ವಿಕ್ ರೆಸ್ಪಾನ್ಸ್ ಅಂತೀವಿ ಗೊತ್ತಾ. ಯಾರನ್ನ ಹೇಳಿದ್ರೆ ಇಮಿಡಿಯೇಟ್ ನೋಟಿಫಿಕೇಶನ್ಸ್ ನೀವು ವಾಟ್ಸಪ್ಪಲ್ಲಿ ಎಷ್ಟು ಫಾಸ್ಟಾಗಿ ಇದು ಮಾಡ್ತೀರೋ ನೀವು ಅಷ್ಟೇ ಬೇಗ ನಂಗೆ ರೆಸ್ಪಾನ್ಸ್ ಮಾಡಿದ್ರಿ ಅಷ್ಟೇ ಚೆನ್ನಾಗಿ ಕೂಡ ಕೆಲಸ ಆಗುತ್ತೆ. ಸೊ ನೀವೇ ಬಂದಿರೋ ಪ್ರಕಾರ ಒಂದು ಅಲ್ಲೆಲ್ಲ ನನಗೊಂದು 5-10 ನಿಮಿಷಕ್ಕೆ ಆಯಿತು. ಇಮಿಡಿಯೇಟ್ ಲೈಕ್ ಮಾಡಿದೆ, 5 ನಿಮಿಷಕ್ಕೆ ನೀವು ಇದು ಮಾಡಿದ್ರಿ. ಸರ್ ಇವಾಗಲೇ ಬರ್ತೀನಿ ಅಂತಂದರೆ ನಾನು ಟೈಮ್ ಸ್ಲಾಟ್ ಹೇಳಿ ಇಷ್ಟೊಂದು ಕರ್ಸ್ಕೊಂಡಿದ್ದೀನಿ ಅಷ್ಟೇ. ಓಕೆ ಸರ್. ಮಿಷಿನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್? ಸರ್ 100% ಸರ್. ಮುಂದಿನ ದಿನಗಳಲ್ಲಿ ನನಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಹೆಂಗೆ ಬರುತ್ತೆ ನಾನು ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ. ಸೊ ತುಂಬ ಜನ ನನ್ನ ಫ್ರೆಂಡ್ಸ್ ರಿಕ್ವೈರ್ಮೆಂಟ್ ಇದೆ, ನಾನು 100% ಹೇಳ್ತೀನಿ ನಾನು. ಖಂಡಿತ ಸರ್. ನಿಮ್ಮ ಥರ ಯುವಕರು ಮತ್ತು ಯೂತ್ಸ್ಗಳು ಎಲ್ಲ ಬರಬೇಕು. ಯಾರಿಗೆಲ್ಲ ಈ ಮಿಷನ್ ಬೇಕು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.